Hi guys and welcome to day 6 in my life. Ta-da! ಸೊ ನಾನು ಡೇ 3 ವಿಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಸರ್ಕಸ್ ಆಗೋಗಿತ್ತು. ಶೂಟಲ್ಲಿದ್ದು ಅಲ್ಲಿ ಒಬ್ಬರು ಕ್ರೂ ಮೆಂಬರ್ ಕೈಯಿಂದ ಸುಚಿತ್ರ ಫೋನನ್ನು ಮಾಡಿದ್ದು, ಮತ್ತು ಅವ್ರ ಕೈಯಿಂದ ವಿಡಿಯೋ ಕಳಿಸ್ಕೊಂಡಿಲ್ಲ. ನಾನು ಟ್ರೈ ಮಾಡ್ತಾಯಿದ್ದೆ ವಾಟ್ಸಪ್ ಥ್ರೂ ಕಳಿಸ್ಕೊಳ್ಳೋಕ್ಕೆ, ಬಟ್ ಆಗ್ತಾ ಇರಲಿಲ್ಲ ಬಿಕಾಸ್ ದಿ ವಿಡಿಯೋ ವಾಸ್ ಲೆಂತಿ. ಅದಾದಮೇಲೆ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಾನು ಕುಂದಾಪುರ ಹೋಗಿದ್ದೆ. ಸೊ ಆ ಜರ್ನಿನ ಬಸ್ಸಲ್ಲಿ ಕೂಡ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ದ್ಯಾಟ್ ವಾಸ್ ಅ ಫೇಲಿಯರ್ ಟು. ಯಾಕಂದರೆ ಆಡಿಯೋ ಕೇಳಿಸ್ತಾ ಇರಲಿಲ್ಲ. ಸೊ ಹ್ಯಾವ್ ಟು ಬೈ ಅ ಮೈಕ್ ಫಾರ್ ದ್ಯಾಟ್. ಓ ಮೈ ಗಾಡ್. ಓಕೆ, ಸೊ ಫೈನಲಿ ಬ್ಯಾಂಗ್ಳೂರ್ ರೀಚ್ ಆದ್ವಿ. ನಾನು 5:30 ರೂಮ್ ರೀಚ್ ಆದೆ. ಆ್ಯಂಡ್ ಸ್ಲೀಪರಲ್ಲಿ ಬಂದಿದ್ದು, ಓ ಮೈ ಗಾಡ್, ಸ್ಲೀಪರಲ್ಲಿ ಆ್ಯಕ್ಚುಲಿ ನಿದ್ದೆ ಮಾಡಬೇಕಾಗಿತ್ತು, ಬಟ್ ಅಭ್ಯಾಸ ಇಲ್ಲಲ್ಲ, ಗಡೋ 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 ತುಂಬ ಶೇಕ್ ಆಗ್ತಾಯಿತ್ತು. ಸೊ ನಿದ್ದೆ ಮಾಡೋಕ್ಕೆ ಆಗಲಿಲ್ಲ. ಹೇಗೆ ಗೊತ್ತಾ, ಐ ವಾಸ್ ಹಾಫ್ ಕಾನ್ಷಿಯಸ್, ಆ ಥರ ನಿದ್ದೆ ಇತ್ತು. ಐ ವಾಸ್ ಅ ಸ್ಲೀಪ್ ಬಟ್ ಸ್ಟಿಲ್ ಐ ವಾಸ್ ಅವೇರ್ ವಾಟ್ಸ್ ಗೋಯಿಂಗ್ ಆನ್ ಅರೌಂಡ್ ಮೀ ಅಂತ. ತುಂಬ ಡಿಸ್ಟರ್ಬೆನ್ಸು ಇತ್ತು. ಪ್ಯಾಸೆಂಜರ್ಸ್ ಹತ್ತುವಾಗೆಲ್ಲ ಮಾತಾಡಿಕೊಂಡು ಕಿರ್ಚಾಡ್ಕೊಂಡು ಹತ್ತಾ ಇತ್ತು. ಸೊ ಇಟ್ಸ್ ಲೈಕ್ ಮಾಯ್ಶ್ಚರೈಸ್ ಹಾಕಬೇಕಾಗಿತ್ತು, ಸನ್ಸ್ಕ್ರೀನ್ ಹಾಕೋಬಿಟ್ಟೆ ಕೈಗೆ. ನೋ ವೈಟ್ಸ್ ಈ ಕಡೆ ಮಾಯ್ಶ್ಚರೈಸರ್ ಹಾಕುವ. ಹಾ ತದಾ. ಓಕೆ, ಆ್ಯಂಡ್ ಅದಕ್ಕೆ ನಿದ್ದೆ ಮಾಡೋಕ್ಕಾಗಲಿಲ್ಲ. ಬಟ್ ಅಷ್ಟು ಟಯರ್ಡ್ ಆಗಿಲ್ಲ, ಅಷ್ಟು ಬಾಡಿ ಪೇನ್ ಇಲ್ಲ. ಸೆಮಿ ಸಿಟ್ಟರಲ್ಲಿ ಅಥವಾ ಸಿಟ್ಟರಲ್ಲಿ ಏನಾದರೂ ಬಂದುಬಿಟ್ಟಿದ್ರೆ ಅಷ್ಟೇ ಗೋವಿಂದ ಆಗೋಗ್ತಾಯಿತ್ತು ಬೆನ್ನು ಕತೆ. ಬಟ್ ಸ್ಲೀಪರಲ್ಲಿ ಇಟ್ ವಾಸ್ ಫನ್. And now I have to go to office. That short break, that short tour to Kundapura was really nice, was really wonderful. Tumba enjoy ಮಾಡಿದೆ. But ಈಗ I have to return to the office, which I really don't like. But ಏನು ಮಾಡೋದು? And you know what, I'm late. ನಾನು ಆ್ಯಕ್ಚುಲಿ 5:30 ರೂಮ್ ರೀಚ್ ಆದೆಲ್ಲ, ಮಲಗಿದೆ. ಬಟ್ ಇಲ್ಲಿಯೂ ಅಷ್ಟೇ ಕರೆಕ್ಟಾಗಿ ನಿದ್ದೆ ಬರ್ತಾ ಇರಲಿಲ್ಲ. ಸ್ಟಿಲ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಆಮೇಲೆ ಅಲಾರ್ಮ್ ಇಟ್ಟೆ 8 o'clock ಹೇಳೋಣ ಅಂತ. ಅಲಾರ್ಮ್ ಆಯಿತು, ಇನ್ನು ಟೈಮ್ ಇದೆಲ್ಲ 9ಗೆ ಹೇಳುವ ಅಂತ ಅಲಾರ್ಮ್ ಆಫ್ ಮಾಡಿಬಿಟ್ಟು ಮಲಗಿದ್ದೀನಿ. 9:10 ಆಗಿದೆ ಟೈಮ್. ಸಿದ್ಧಾರ್ಥ್ ಕಾಲ್ ಮಾಡಿದಾಗ ಐ ವಾಸ್ ಲೈಕ್ ಓ 9 ಎದ್ದಿಲ್ಲ, 9 ರೆಡಿ ಆಗಲಿಲ್ಲ, ನಂಗೆ ಆಫೀಸ್ಗೆ ಹೋಗಬೇಕು. ಪಟ್ ಅಂತ ಬಿಟ್ಟು ಈಗ ಸ್ನಾನ ಮಾಡಿ ರೆಡಿಯಾಗಿ ಕ್ರೀಮ್ ಹಚ್ಕೊಳ್ತಾ ಇದ್ದೀನಿ. ಇಟ್ಸ್ ಆಲ್ರೆಡಿ 10:40. I'm late to office. I'm very, very late to office. Nothing can be done. And I'm also very, very tired. ನನಗೆ ನಿದ್ದೆ ಇನ್ನೂ ಹೀಗೆ ಬರ್ತಾ ಇದೆ. Nothing can be done. I have to go to office. That's the only thing I have. That's the only option I have. ಇವಾಗ ನನಗೆ ಏನು ಅನಿಸುತ್ತೆ ಅಂದರೆ, ಈ ಟ್ರಿಪ್ ಹೋದಲ್ಲ ಸಡನ್ನಾಗಿ ಎಲ್ಲ ಆಲ್ರೆಡಿ ಪ್ಲ್ಯಾನ್ ಇತ್ತು. ಬಟ್ ಟಿಕೆಟ್ ಬುಕ್ ಮಾಡಿದೆ, ಹಾಗೆ ಯಾವುದೊಂದು ಬಸ್ ಸಿಗೋದೆ ಹತ್ತುವ ಅಂತ. ಎಲ್ಲ ವೀಕ್ ಈ ಥರ ಮಾಡಬೇಕಂತ ಅಂದ್ಕೊಳ್ತೀನಿ. ಯಾವುದೊಂದು ಸುಮ್ಮನೆ ಮೆಜೆಸ್ಟಿಕ್ ಹೋಗು, ಅಲ್ಲಿ ಒಂದು ಜಾಗ ತಲೆಯಲ್ಲಿ ಇಟ್ಕೋ, ಬಸ್ ಸಿಗುತ್ತೆ, ಬಸ್ ಹತ್ಕೊಂಡು ಆ ಊರಿಗೆ ಹೋಗು, 2 ದಿನ ಎಕ್ಸ್ಪ್ಲೋರ್ ಮಾಡು, ವಾಪಸ್ ಬಸ್. ದ್ಯಾಟ್ ಯು ನೋ ಲೈಫಲ್ಲಿ ಆ ಫೈರ್ ಇರುತ್ತೆ. ಯು ವಿಲ್ ನಾಟ್ ಬಿ ಬೋರ್ಡ್ ಆಫ್ ಲೈಫ್ ಆ್ಯಂಡ್ ಯು ವಿಲ್ ನಾಟ್ ಬಿ ಡಿಪ್ರೆಸ್ಡ್ ಅಬೌಟ್ ಗೋಯಿಂಗ್ ಟು ಆಫೀಸ್. ಸೊ ದ್ಯಾಟ್, ಯಾಕಂದರೆ ಯು ವಿಲ್ ಬಿ ಲುಕಿಂಗ್ ಫಾರ್ವರ್ಡ್ ಟು ದಟ್ ಡೇ. ಓಕೆ, ಇನ್ನೊಂದು 5 ದಿನ ಆಫೀಸ್ ಹೋಗ್ಬಿಡ, ನೆಕ್ಸ್ಟ್ 2 days ಆ ಥ್ರಿಲ್ ಇದೆ, ಅದು ಮಾಡೋಣ ಅಂತ. ಬಟ್ ಅದು ಮಾಡೋಕ್ಕೆ ಹಣ ಬೇಕು. ವಿಚ್ ಐ ಮೀನ್ ಹಣ, ಐ ಆಮ್ ವರ್ಕಿಂಗ್, ಓಕೆ, ಹಣ ಇದೆ, ಬಟ್ ಇಷ್ಟು ಮಾಡೋಷ್ಟು ಹಣ ಇಲ್ಲ. ಐ ಆಮ್ ಅ ಲಿಟಲ್ ಪುವರ್ ಟು ಡೂ ಆಲ್ ದಿಸ್ ಸ್ಪಾಂಟೇನಿಯಸ್ ಟ್ರಿಪ್ಸ್. ಬಟ್ ನೋಡುವ ಏನು ಮಾಡ್ಬೋದು ಅಂತ. ಈಗ ಕೂದಲನ್ನೆಲ್ಲ ರೆಡಿ ಮಾಡಿ, ಬಿಂದಿ ಎಲ್ಲ ಹಾಕಿ, ಐ ಜಸ್ಟ್ ಗೆಟ್ ರೆಡಿ ಆ್ಯಂಡ್ ಗೋ ಟು ಆಫೀಸ್. ಆ್ಯಂಡ್ ಮತ್ತೆ ಸಿಗೋಣ. ಆಫೀಸಲ್ಲಿ ಇದ್ದೀವಿ ಆ್ಯಂಡ್ ದಿಸ್ ಈಸ್ ಬ್ರೇಕ್ ಟೈಮ್. ಹೊರಗಡೆ ರೆಕಾರ್ಡ್ ಮಾಡೋಕ್ಕಾಗಲ್ಲ ವೈಶಿವು, ಬಿಕಾಸ್ ನಮ್ಮ ಡ್ರೋನ್ನ ಅನ್ಅಫಿಷಿಯಲ್ ಆಗಿ ನಾವು ತೋರ್ಸೋಕ್ಕಾಗಲ್ಲ ಅಂತೆ. ಸೊ ನಾವು ದಿಸ್ ಇಸ್ ಪಾರ್ಟಿ ಟೈಮ್. ಓಕೆ, ಲೆಫ್ಟ್ ಹ್ಯಾಂಡ್ ಇದು. ಓಕೆ, ಪಾರ್ಟಿ ಟೈಮ್. ಸೊ ಮ್ಯಾಂಗ್ಳೂರಿಂದ ನನ್ನ ಕಲೀಗ್ ವೀಕ್ಷಾ ಅಂತ, ಅವಳ ಆಮೇಲೆ ಇಂಟ್ರಡ್ಯೂಸ್ ಮಾಡ್ತೀನಿ. ಗೀ ಕೇಕ್ ತಂದಿದ್ದಾಳೆ. ದಿಸ್ ಈಸ್ ಮೈ ಫೇವ್ರೆಟ್. ನನಗಾಗಿ ತಂದಿರೋದು. ಭೂಮಿಕನೇ ಎಲ್ಲ ಖಾಲಿ ಮಾಡಿಬಿಟ್ಟಿದ್ರೆ ನಾವೆಲ್ಲ ಸ್ವಲ್ಪ ತಿಂದಿರೋದು.
ನೋಡಿ ಫ್ರೆಂಡ್ಸ್ ಹೆಂಗೆ ಆಕ್ಚುಲಿ ಕಾನ್ಸೆಪ್ಟ್ ಇದ್ದಿದೆ ಅದು ಬಟ್ ಖಾಲಿ ಮಾಡಿದ್ದು ಯಾರು ಗೊತ್ತಾ ಮುಖ ತೋರಿಸ್ಬಾರ್ದು ದಿಸ್ ಪರ್ಸನ್ ದ ಪರ್ಸನ್ ಬಿಹೈಂಡ್ ಎಂಪ್ಟಿಂಗ್ ದಿ ಕೇಕ್ ಇಸ್ ದಿಸ್ ಫೆಲೋ ನನ್ಗಾಗಿ ತಂದಿರೋದು ನಾನು ಒಬ್ಬಳೇ ತಿನ್ಬೇಕಂತ ಯೋಚನೆ ಮಾಡಿ ವೀಕ್ಷ ನನ್ಗಾಗಿ ತಂದಿದ್ದು ಬಟ್ ಅವ್ನು ಖಾಲಿ ಮಾಡ್ದ ಇಟ್ಸ್ ಸೋ ನೈಸ್ ಸ್ವಲ್ಪನೇ ಇದೆ ತಿನ್ಬಿಡುವ ದಿಸ್ ಇಸ್ ವೆರಿ ಯಮ್ಮಿ ಗೈಸ್ ಮ್ಯಾಂಗ್ಳೂರ್ ಯಾವ ಬೇಕ್ರಿ ಕೊಚ್ಚಿನ್ ಬೇಕ್ರಿಯಲ್ಲಿ ಸಿಗುತ್ತೆ ಅಂತೆ ಆ್ಯಂಡ್ ಇಟ್ಸ್ ಸೋ ಯಮ್ಮಿ ಬಟ್ ಬಾ ನಾನು ಆ್ಯಕ್ಚುಲಿ ಪಂಚದ ಇಂಟರ್ವ್ಯೂ ಮಾಡ್ಬೇಕಂತ ಇದ್ದೆ ಬಟ್ ಪಂಚು ಈಸ್ ಬಿಸಿ ಪಂಚು ಈಸ್ ದಿ ಗ್ರೇಟೆಸ್ಟ್ ಪರ್ಸನ್ ಹೀ ಈಸ್ ಒನ್ ಆಫ್ ದಿ ಗಾಡ್ಸ್ ಆಫ್ ದಿ ಪರ್ಸನ್ ಹೂ ಬಾಟ್ ದಿ ಗೀ ಕೇಕ್ ಥ್ಯಾಂಕ್ ಯು ವೀಕ್ಷಾ ನಾನಿವತ್ತು ಆಫೀಸ್ಗೆ ಬಂದಿದ್ದೆ ಲೇಟ್ ಆಯ್ತಾ ಬಂದ ಮೇಲಿಂದ ಒಂದು 2 PPT ಸ್ಲೈಡ್ ಮಾಡಿದ್ದೀನಿ ಸೇ ಹಾಯ್ ಸಿದ್ಧಾರ್ಥ್ ಆಮೇಲೆ ಗೀ ಕೇಕ್ ಬ್ರೇಕ್ ಆಯಿತು ಈಗ ಹೊರಗಡೆ ಹೋಟೆಲ್ ಬಂದು ಕಾಫಿ ಬ್ರೇಕ್ ಆಗ್ತಾ ಇದೆ ಆ್ಯಂಡ್ ಮೈ ಕಂಪ್ಯಾನಿಯನ್ಸ್ ಇಲ್ಲ ಆಪ್ಷನ್ ಇಲ್ಲ ಇವನು ಬರೀ ಹೊಡೆಯೋ ಕೆಲಸನೇ ಮಾಡ್ತಾನೆ ಅಂತ ಈಗ ನಾನು ಕೆಲಸ ಮಾಡ್ತಾ ಇದ್ದೀನಿ ಗಾಯ್ಸ್ ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಐಟಮ್ನ ತೋರಿಸ್ಬೋದು ಬೇಡ ಓಕೆ ಐಟಮ್ನ ತೋರಿಸ್ಬಾರ್ದು ಒಂದು ಐಟಮ್ ಇದೆ ನನ್ನ ಕೈಯಲ್ಲಿ ಅದಕ್ಕೆ ಬ್ಯಾಟ್ರಿ ಕವರ್ and it's quite dangerous work guys yes because heat involved in it and chemical involved ಇದೆ so that is why safety precautions ಎಲ್ಲ mask glasses a smoke ಎಲ್ಲಾದರೂ ಕಣ್ಣಿಗೆ ಹೋದ್ರೆ it will damage your eyes and mouth stop oh god wait stop manipulating my audience Siddharth ಇಷ್ಟೊತ್ತು ನಾನು ವರ್ಡ್ ಯೋಚನೆ ಮಾಡಿದೆ ಇಟ್ಸ್ ನಾಟ್ ಮ್ಯಾನಿಪುಲೇಷನ್ ವಾಟ್ ಯು ಕಾಲ್ ವೆನ್ ಯು ಡೈವರ್ಟ್ ಅ ಪರ್ಸನ್ ಇನ್ ರಾಂಗ್ ಡೈರೆಕ್ಷನ್ ವಾಟ್ ಇಸ್ ಇಟ್ ಕಾಲ್ಡ್ ಓ ಮೈ ಗಾಡ್ ಐ ಆಮ್ ಫರ್ಗೆಟಿಂಗ್ ಇಂಗ್ಲಿಷ್ ಯಾವಾಗ ಬೇಕು ಆಗ ನನ್ನ ಬ್ರೈನಿಂಗ್ ಆಗಲ್ಲ ಬಟ್ ಓಕೆ ಲೆಟ್ ಮಿ ಜಸ್ಟ್ ಫಿನಿಶ್ ಇಟ್ ಆಫ್ ಐ ಥಿಂಕ್ 1 minute ಇದೆ ಚಾಲೆಂಜ್ 1 minute ಅಲ್ಲಿ ತೆಗಿತೀನಿ ನಾನು ಸಿದ್ಧಾರ್ಥ್ 1 minute ಬೇಡ ಬಿಕಾಸ್ ಆಗಲೇ ನಾನು ಅದನ್ನ 30 seconds ಅಲ್ಲಿ ತೆಗ್ದಿದ್ದೀನಿ ಫೈನಲಿ ನನಗೆ ವರ್ಡ್ ಸಿಕ್ತು ದಟ್ ಇಸ್ ಕಾಲ್ಡ್ ಮಿಸ್ಲೀಡಿಂಗ್ ಡು ನಾಟ್ ಮಿಸ್ಲೀಡ್ ಮೈ ಆಡಿಯನ್ಸ್ ಸಿದ್ಧಾರ್ಥ್ ಪೀಪಲ್ ಲೆಟ್ಸ್ ಗೋ ಸಿದ್ಧಾರ್ಥ್ ಲೆಟ್ಸ್ ಗೋ ಹ್ಯಾವ್ ಲಂಚ್ ಯೇ ಓಕೆ ನನಗೆ ಅದು ಆಗಲಿಲ್ಲ ಆಯಿತಾ ಓಪನ್ ಆಗ್ತಾ ಇಲ್ಲ ಇದು ಇಟ್ಸ್ ವೆರಿ ಸ್ಟಬರ್ನ್ ನಾಟ್ ಮೈ ಫಾಲ್ಟ್ ಇಟ್ ವಾಸ್ ದಿ ಐಟಮ್ಸ್ ಫಾಲ್ಟ್ ಹಿ ಡಸಂಟ್ ವಾಂಟ್ ಟು ಗೆಟ್ ಓಪನ್ಡ್ ವಾಟ್ ಆಮ್ ಐ ಸಪೋಸ್ ಟು ಡೂ ಬಟ್ ಅದಕ್ಕಿಂತ ಮುಂಚೆ 3 ಓಪನ್ ಮಾಡಿದ್ದೀನಿ After lunch. ಏಯ್ ಅದು ಬಿಡು ಹೋಗಿಲಿ ನೋಡ್ ನಾನು ಓಪನ್ ಮಾಡಿದೆ ನಾನು ಅದ್ರ ಜೊತೆಗೆಲ್ಲ 9 ಬೇರೆ ಓಪನ್ ಮಾಡಿದ್ದೀನಿ actually yes great work yep thanks for your coordination dedication whatever it is and thank you so much because I struggled a lot to open even one and you did it really well good job I appreciate that yep appreciation and all completed this ಬೇಕಾ ಬೇಡವಾ ಅಂತ ಹೇಳಿ ಹೋಗಿದ್ದಾನೆ ಆಗ ಟೀಸ್ ಮಾಡುವಾಗ ಬಾಯ್ ಬಿಟ್ಟು ಹಾ ಅಂತ ಹೇಳ್ಕೊಂಡು ಎಲ್ಲ ಟೀಸ್ ಮಾಡ್ದ ಈಗ ಪ್ರೇಸ್ ಮಾಡೋಕ್ಕೆ ಹಣ ಕೊಡ್ಬೇಕು ಅವನಿಗೆ ಬಟ್ ಐ ಡಿಡ್ ಇಟ್ ಗೈಸ್ ಮೈ ಟಾಸ್ಕ್ ಕಂಪ್ಲೀಟೆಡ್ ಇದು ಆ್ಯಕ್ಚುಲಿ ನನ್ನ ಕೆಲಸನೇ ಅಲ್ಲ ಇಲ್ಲಾಂದ್ರೂ ಮಾಡ್ತಾ ಇದ್ದೆ ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ಮೈ ವರ್ಕ್ ನಮ್ಮ ಆಫೀಸ್ ವೈಬ್ಸ್ ಮ್ಯೂಸಿಕ್ ಕಡಿಮೆ ನೋಡಿ ಈ ಒಂದು ಅವಸ್ಥೆ ನೋಡಿರಲಿ ಮ್ಯೂಸಿಕ್ ಕೇಳ್ಕೊಂಡು ಇವಂದೇ ಸ್ವಂತ ಲೋಕ exactly ಬೆಳಗಿಂದ ನಾನು ನನ್ನ ಕೆಲಸ ಏನು ಮಾಡಿಲ್ಲ ಬರೀ ಇವನಿಗೆ ಹೆಲ್ಪ್ ಮಾಡ್ಕೊಂಡು ಕೂತಿದ್ದೀನಿ ಹೀ ಓನ್ಸ್ ಮೀ ಹಾಫ್ ಆಫ್ ಹಿಸ್ ಸ್ಯಾಲ್ರಿ ಟುಡೇಸ್ ಸ್ಯಾಲ್ರಿ ಓಕೆ ಸಿದ್ಧಾರ್ಥ್ what about I am being a chauffeur what is it about keep quiet that will discuss tomorrow okay you chup for now ಸೊ ಆಗಿದೆ ಟೈಮು ಆಗ್ತಾ ಬಂದಿದೆ ಆದರೆ ಕೆಲಸ ಮಾತ್ರ ಮುಗ್ದಿಲ್ಲ ಇದೇ ಹೇಳೋದು ವಿಡಿಯೋ ಓವರ್ ಟೈಮ್ ಐ ಥಿಂಕ್ ವಿ ಓನ್ಲಿ ಹ್ಯಾವ್ 10 minutes left and still we are working we are not winding up we are not doing 5 years ಏನು ಮಾಡ್ತಾ ಇಲ್ಲ still and tell them what is 5 years is see my audience are not interested in that you tell me why do they want something so okay. For my serious no this is just cozy no we'll be cozy we'll not think any technicality stuffs and all at least it will be really information for them informative necessity illa right ನಿಮಗೆ ಗೊತ್ತಿಲ್ಲ ಡೈರೆಕ್ಟ್ ಆಗಿ ಹಾಯ್ ಗೈಸ್ ಇದು ಮತ್ತೆ ಈಗ
ಓಕೆ ಐ ಪ್ಯಾನಿಕ್ ಫಸ್ಟ್ ಟೈಮ್ ಮಾಡ್ತಾ ಇರುವಾಗ ಯು ಡೋಂಟ್ ನೋ ವಾಟ್ ಟು ಟಾಕ್ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ. ಈಗ ಐ ಆಮ್ ಚೇಂಜಿಂಗ್, ಗೊತ್ತಾಗ್ತಿದೆ ಏನು ಅಂತ. ಐ ಆಮ್ ಇಂಪ್ರೂವೈಸಿಂಗ್, ಐ ಲರ್ನ್ ಆ್ಯಂಡ್ ಐ ಬಿಕಮ್ ದಿ ಗ್ರೇಟೆಸ್ಟ್ ಅಫ್ಕೋರ್ಸ್ ಫಾರ್ ಮೈ ಆಡಿಯನ್ಸ್, ಫಾರ್ ಮೈ ಸಬ್ಸ್ಕ್ರೈಬರ್ಸ್. ಯಾವಾಗ ಬೈಂಡ್ ಅಪ್ ಆಗ್ತಾ ಇದೀವಿ? 7:30, 8 ಆಗುತ್ತೆ. 7:50, 8 ಆಗುತ್ತೆ. ಡೆಡಿಕೇಟೆಡ್ ಎಂಪ್ಲಾಯೀಸ್ ನಾವೆಲ್ಲ. ಓವರ್ ಟೈಮ್ ಮಾಡ್ತೀವಿ, ಆದರೆ ಓವರ್ ಟೈಮ್ ಸ್ಯಾಲ್ರಿ ಮಾತ್ರ ಕೊಡ್ತಾರೆ. ಬಟ್ ಓಕೆ, ಫಿಸಿಕಲ್ ಲೇಬರ್ ಮಾಡ್ತಾ ಇದ್ವಿ ಆ್ಯಂಡ್ ವಿ ಎಂಜಾಯ್ ಇಟ್. ರೈಟ್ ಸಿದ್ಧಾರ್ಥ್, ಡೋಂಟ್ ಯು? ವಿ ಡು. ಡಿನ್ನರ್ ಹೊರಗಡೆಯಿಂದ ಮಾಡ್ಕೊಂಡು ಹೋಗೋಣ. 8 ಗಂಟೆಗೆ ಹೋಗಿ ಎಲ್ಲ ಮನೇಲಿ ಅಡುಗೆ ಮಾಡೋಕ್ಕಾಗಲ್ಲ. ರೈಟ್? ಯಸ್, ಇಟ್ಸ್ ವೆರಿ ಟಯರ್ಡಿಂಗ್. ಇವನಿಗೆ ರೂಮ್ಮೇಟ್ ಇದ್ದಾರೆ ಆಯಿತಾ, ಇವ್ರು ಶೇರ್ ಮಾಡ್ಕೊಂಡು ಮಾಡ್ತಾರೆ. ನಾನು ಒಬ್ಬಳೇ ಹೋಗಿ ಏನು ಮಾಡ್ತೀನಿ, ಹೊರಗಡೆ ಮಾಡ್ಕೊಂಡು ಹೋಗುವ. ಅದು ಬೇರೆ ನಾನೇ ಕೊಡಿಸ್ಬೇಕು. ಪ್ರಿನ್ಸಸ್ ಟ್ರೀಟ್ಮೆಂಟ್ ಎಲ್ಲ ಕಂಪನಿಯಲ್ಲಿ ಅಂತ. ಸೊ ಗೈಸ್, ಮನೆಗೆ ಹೋಗಿ ಬಾಕಿ ಅಪ್ಡೇಟ್ಸ್ ಕೊಡ್ತೀನಿ ನಾನು. ಅಂಟಿಲ್ ದೆನ್ ನೀವು ಚಿಲ್ ಮಾಡಿ, ನಾನು ಕೆಲಸ ಮಾಡ್ತೀನಿ. ಬಾಯ್. ಹೊಲ್ಲಾ, ಆ್ಯಂಡ್ ಐ ಆಮ್ ಹೋಮ್ ಗಾಯ್ಸ್. ಡಿಸೈಡ್ ಮಾಡಿದ ಹಾಗೆ ಹೊರಗಡೆ ಹೋಗಿ ಡಿನ್ನರ್ ಮಾಡ್ಕೊಂಡು ಬಂದಿದ್ದೀವಿ. ಡಿನ್ನರ್ ಅಂದರೆ ಏನು, ಒಂದೊಂದು ರೋಲ್, ಆಫೀಸ್ ಪಕ್ಕನೇ ಒಂದು ರೋಲ್ ಶಾಪ್ ಇದೆ, ಅಲ್ಲಿ ಹೋಗಿ ರೋಲ್ ತಿನ್ಕೊಂಡು ಬಂದಿದ್ವಿ. ಅಫ್ಕೋರ್ಸ್ 8 ಆಗಿತ್ತು ಆಫೀಸ್ ಬಿಡುವಾಗ. 7:45 ಹಂಗಾಗಿತ್ತು. ತರಕಾರಿ ಅಂಗಡಿಗೆ ಹೋಗಿ ತರಕಾರಿ ತೊಗೊಂಡು ನನಗಲ್ಲ ಸಿದ್ಧಾರ್ಥ್ಗೆ, ನಾನು ಫ್ರೂಟ್ಸ್ ತೊಗೊಬಂದೆ ಅಷ್ಟೇ. ಆ್ಯಂಡ್ ಈಗ ತಲೆಗೆ ಆಯಿಲ್ ಹಾಕಿ ಮಲಗೋದು. ಸೊ ಐ ದಿಸ್ ಹ್ಯಾಬಿಟ್ ಸಿನ್ಸ್ ಚೈಲ್ಡ್ಹುಡ್ಡಿಂದ, ಓವರ್ನೈಟ್ ಆಯಿಲ್ ಹಾಕಿ ಮಲಗೋದು. ಜನರು ಹೇಳ್ತಾರೆ ದಟ್ ಇಟ್ ಈಸ್ ರಾಂಗ್, ಹಾಗೆ ಮಾಡಬಾರ್ದು, ಇಟ್ಸ್ ಲೈಕ್ ಡ್ಯಾಮೇಜಿಂಗ್ ಯುವರ್ ಸ್ಕ್ಯಾಲ್ಪ್ ಅಂತೆಲ್ಲ. ಬಟ್ ನೋ, ದ್ಯಾಟ್ ವರ್ಕ್ಸ್ ಮಿರಾಕಲ್ ಫಾರ್ ಮೀ. ನನಗೆ ಏನು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಾಗಲಿಲ್ಲ. ಐ ಥಿಂಕ್ ಚೈಲ್ಡ್ಹುಡ್ಡಿಂದ ನನ್ನ ಸ್ಕ್ಯಾಲ್ಪ್ ಅಡ್ಜಸ್ಟ್ ಆಗೋಗಿದೆ ಓವರ್ನೈಟ್ ಆಯಿಲ್ಗೆ. ಏನಪ್ಪ ಗೊತ್ತಿಲ್ಲ, ಬಟ್ ಐ ಜಸ್ಟ್ ಲೈಕ್ ಡೂಯಿಂಗ್ ಇಟ್. ರಾತ್ರಿ ಬಂದು ತಲೆ ಎಲ್ಲ ಸ್ನಾನ ಮಾಡೋಕ್ಕಾಗಲ್ಲ, ಕೂದಲು ಒಣಗಲ್ಲ ಅಂತೆಲ್ಲ. ಸೊ ದಟ್ಸ್ ವೈ ಐ ಡೂ ಇಟ್. ಸೊ ಅರ್ಲಿ ಮಾರ್ನಿಂಗ್ ಎದ್ದು ತಲೆ ಸ್ನಾನ ಮಾಡೋದು. ಆಯಿಲ್ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ, ಏನೋ ನನಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮಸಾಜ್ ಇದೆ. ಇಲ್ಲಿಂದ ಪೆಟ್ ಮಾಡೋದು, ಸ್ವಲ್ಪ ಹೀಗೆಲ್ಲ ಮಾಡೋದು, ಮತ್ತು ಪ್ರೆಸ್ ಮಾಡೋದು. ಅದೆಲ್ಲ ಒಂದು 5 ಮಿನಿಟ್ಸ್ ಆಗುತ್ತೆ. ಅದೆಲ್ಲ ಮಾಡಿಬಿಟ್ಟು ಜಡೆ ಹಾಕಿ ಮಲಗೋದು. ಆ್ಯಂಡ್ ಇವತ್ತಿನ ದಿನ ವಾಸ್ ಗುಡ್, ವಾಸ್ ನಾಟ್ ದ್ಯಾಟ್ ಬ್ಯಾಡ್, ಕಂಪ್ಯಾರಿಟಿವ್ಲಿ ಗುಡ್. And that's it. It was another day in my life. I hope you guys had a great day. I had a good day. And that's it for today. And good night. Bye-bye. Sarange.